ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಂಜನಾ ಅಡುಗೆ. ಇವತ್ತು ನಾನು ಇದ್ಕಿದ ಬೇಳೆಯಿಂದ ಖಾರ ಪೊಂಗಲ್ ಮಾಡ್ತಾಯಿದ್ದೀನಿ. ಇದು ಅವರೆಕಾಳು ಸೀಸನ್ ಆಗಿರೋದ್ರಿಂದ ಮತ್ತು ಸಂಕ್ರಾಂತಿ ಹಬ್ಬದ ಸ್ಪೆಷಲಾಗಿ ನಾನು ಈ ರೆಸಿಪಿ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಾರ್ಮಲ್ ಪೊಂಗಲ್ ತಿನ್ನಂಗಲ್ಲ, ಸ್ವಲ್ಪ ಅವರೆಬೇಳೆ ಟೇಸ್ಟ್ ನಮಗೆ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಫಸ್ಟು ಕುಕ್ಕರ್ಗೆ ಒಂದು ಅರ್ಧ ಕಪ್ಪಷ್ಟು ಹೆಸರುಬೇಳೆನ ಹಾಕ್ಕೊತಾ ಇದ್ದೀನಿ. ತೊಳೆದಿಲ್ಲ, ಹಾಗೇ ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಅದಕ್ಕೇ 1 ಕಪ್ಪಷ್ಟು ಅಕ್ಕಿ ತೊಗೊತಾ ಇದ್ದೀನಿ. ಇದೆರಡನ್ನೂ ಸೇರಿಸಿ ತೊಳ್ಕೊಬೇಕು. ಇವಾಗ ಅಳತೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಅಂದರೆ 1 ಕಪ್ಪಿಗೆ ಕೆಲವರು ಸ್ವಲ್ಪ ಜಾಸ್ತಿ ಮಾಡ್ಕೊಬೋದು. ನಾನು ಅರ್ಧ ಕಪ್ಪು ಹೆಸರುಬೇಳೆನ ತೊಗೊಂಡಿದ್ದೀನಿ. ತೊಳ್ಕೊಂಬಿಟ್ಟು ಕುಕ್ಕರ್ ಹಾಕ್ಕೊಂಡು ಅದಕ್ಕೆ 1:3 ಅಂದರೆ ನಾವೇನು 1.5 ಕಪ್ ತೊಗೊಂಡಿದ್ದೀವಿ, 1.5 ಕಪ್ಪಿಗೆ 3ರಷ್ಟು ನೀರನ್ನ ಹಾಕ್ಕೊಬೇಕು. ನಾನಿಲ್ಲಿ 4.5 ಹಾಕೋಬೇಕಿತ್ತು, 4 ಕಪ್ಪಷ್ಟು ನೀರು ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ತುಪ್ಪನ ಹಾಕಿಬಿಟ್ಟು ಮತ್ತು ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ಇದನ್ನು ಕೂಗಿಸ್ಕೊಬೇಕು. ಇದು ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಕುದ್ದಾದಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ಕೂಗಿಸ್ಕೊಬೇಕು. 1-2 ವಿಷಲ್ ಅಥವಾ 3 ವಿಷಲ್. ಅಷ್ಟರಲ್ಲಿ ನಾವು ಇಲ್ಲಿ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಈ ಹಸಿ ಇದ್ಕಿದ್ದ ಅವರೆಕಾಳನ್ನು ಹಾಕ್ಕೊಳ್ಳೋಣ. ಈ ಹಸಿ ಕಾಳಾಗಲಿ ಇದ್ಕಿದ್ದ ಅವರೆಕಾಳನ್ನು ನಾವು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಯಾವಾಗಲೂ, ಏನೇ ಸಾಂಬಾರು ಮಾಡಬೇಕಾದ್ರೂ. ಹಾಗಾಗಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡು ಇದನ್ನು ಬೇಯೋದಕ್ಕೆ ಬಿಡಬೇಕು. ನೋಡಿ, ಇಲ್ಲಿ ಇಷ್ಟು ಬೇಯಬೇಕು. ಅಂದರೆ ತುಂಬಾ ಪಿಚಕಾಗೋ ಥರ ಅಲ್ಲ, ಒಂದು 80% ಬೆಂದ್ಬಿಡಬೇಕು. ಇಲ್ಲೇ ಇನ್ನೊಂದು ಸ್ವಲ್ಪ ಅನ್ನ ಜೊತೆ ಬೇಯುತ್ತೆ. ಈಗ ಸಪ್ರೇಟು ನಾನೊಂದು ಬಾಣಲಿಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಮತ್ತು ತುಪ್ಪ ಹಾಕ್ಕೊತಾ ಇದ್ದೀನಿ. ಈ ಒಗ್ಗರಣೆನ ಅನ್ನದ ಮೇಲಾದರೂ ಹುಯ್ದು ಮಾಡ್ಬೋದು, ಅಥವಾ ಈ ಒಗ್ಗರಣೆ ಮಾಡಿ ಅನ್ನನ ಇದಕ್ಕೆ ಹಾಕಿದ್ರೂ ಓಕೆ, ಹೆಂಗೆ ಮಾಡಿದ್ರೂ ಆಗುತ್ತೆ. ಈಗ ಇದಕ್ಕೆ ಸ್ವಲ್ಪ ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ತುರಿದಿರೋಂಥ ಶುಂಠಿ ಹಾಕ್ಕೊತಾ ಇದ್ದೀನಿ. ಹಾಗೆ ಕ್ರಷ್ ಮಾಡಿರೋಂಥ ಪೆಪ್ಪರು, ಹಾಗೆ ಒಂದು 6-7 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಇಂಗು ಹಾಕ್ಕೊಂಡು ಈ ಟೈಮಲ್ಲಿ ಉರಿನ ಕಮ್ಮಿ ಮಾಡ್ಕೊಂಬಿಡಿ, ಏಕೆಂದರೆ ಸಿಯೋ ಚಾನ್ಸ್ ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಕರಿಬೇವು ಕೂಡ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಕಮ್ಮಿ ಉರಿನಲ್ಲೇ ಫ್ರೈ ಮಾಡ್ತಾ ಹೋಗಿ. ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ದೀನಿ. ನೋಡಿ, ಇದು ಕುಕ್ಕರಲ್ಲಿ ಈ ಥರ ಆಗಿದೆ, ಬೆಂದಿದೆ. ಇವಾಗ ಇದನ್ನು ಈ ಒಗ್ಗರಣೆ ಒಳಗೆ ಹಾಕ್ಕೊತಾ ಇದ್ದೀನಿ. ನೀವು ಹೇಗೆ ಬೇಕಿರೋ ಮಾಡ್ಕೋಬೋದು. ಅನ್ನನ ಒಗ್ಗರಣೆಗಾರು ಹಾಕ್ಕೋಬೋದು, ಒಗ್ಗರಣೆನ ಅನ್ನದ ಮೇಲಾದರೂ ಹಾಕ್ಕೋಬೋದು. ಈಗ ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನ ಆ್ಯಡ್ ಮಾಡ್ಕೊಬೇಕು. ಯಾವತ್ತು ಕಿಚಡಿ ಆಗಲಿ ಪೊಂಗಲ್ಲಾಗಲಿ ಮಾಡಬೇಕಾದ್ರೆ ಸ್ವಲ್ಪ ಬಿಸಿ ನೀರನ್ನೇ ಯೂಸ್ ಮಾಡಿ. ಕನ್ಸಿಸ್ಟೆನ್ಸಿ ನೀವು ನೋಡಿಕೊಂಡು ನೀರು ಹಾಕ್ಕೊಬೇಕಾಗತ್ತೆ. ಆಮೇಲೆ ಮತ್ತೆ ಸ್ವಲ್ಪ ನೀರು ಹಾಕ್ಕೊಬೋದು. ಈಗ ನೋಡಿ, ಬೇಯಿಸಿರೋ ಅಂಥ ಈ ಅವರೆ ಬೇಳೆನ ಹಾಕ್ಕೊಳ್ಳೋಣ. ನೋಡಿ, ಈಗ ಈ ಅವರೆಬೇಳೆ ಈ ಅನ್ನ ಹೆಸರುಬೇಳೆ ಜೊತೆ ಸ್ವಲ್ಪ ಹೊತ್ತು ಇದು ಹೊಂದ್ಕೊಬೇಕು. ಆವಾಗ ಸ್ವಲ್ಪ ಬೇಯುತ್ತೆ, ಆವಾಗ ನೀಟಾಗಿ ಕರೆಕ್ಟ್ ಆಗುತ್ತೆ. ಈಗ ಉಪ್ಪು ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಈಗೆಲ್ಲ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಹೊಂದ್ಕೊಬೇಕು. ಅಂದರೆ ನಾವು ನೀರೆಲ್ಲ ಹಾಕಿರ್ತೀವಲ್ವ, ಅದು ಹೆಸರುಬೇಳೆ, ಅನ್ನ, ಅವರೆಬೇಳೆ ಎಲ್ಲ ಹೊಂದ್ಕೊಬೇಕು. ಹಾಗಾಗಿ ಇದನ್ನು ಸ್ವಲ್ಪ ಈ ರೀತಿ ಬೇಯಿಸ್ತಾ ಹೋಗಿ. ನೀವು ಓಪನಾಗಾದರೂ ಬೇಯಿಸ್ಕೊಬೋದು, ಇಲ್ಲ ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟಾದರೂ ಬೇಯಿಸ್ಕೊಬೋದು. ಆಯಿತಾ? ನಾನಿಲ್ಲಿ ಸ್ವಲ್ಪ ಹೊತ್ತು ಮುಚ್ತಾ ಇದ್ದೀನಿ. ಮಧ್ಯ ಮಧ್ಯ ತಿರ್ಕೊತಾ ಇರಬೇಕು, ಇಲ್ಲ ಹೊತ್ತು ಬಿಡುತ್ತೆ ಕೆಳಗಡೆ. ನೋಡಿ, ಕರೆಕ್ಟಾಗಿದೆ, ಈಗೆಲ್ಲ ಹೊಂದ್ಕೊಂಡಿದೆ ಎಲ್ಲ ಪದಾರ್ಥಗಳು ಕೂಡ. ಈಗ ಲಾಸ್ಟಲ್ಲಿ ಎಲ್ಲ ಆಗಿದೆ ಅಂದಮೇಲೆ ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿನ ಹಾಕ್ಕೊಬೇಕು, ಇಲ್ಲ ಕಾಯಿ ಪೀಸಸ್ ಬೇಕಿದ್ರೂ ಹಾಕ್ಕೊಬೋದು. ಇದು ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕಾಗತ್ತೆ. ಈಗ ಮೇಲಿಂದ ಸ್ವಲ್ಪ ತುಪ್ಪ ಹಾಕಿದ್ದೀನಿ. ನೀವು ಬೇಕಿದ್ದರೆ ಇದಕ್ಕೆ ಪೆಪ್ಪರ್ ಪೌಡ್ರು ಕೂಡ ಹಾಕ್ಕೊಬೋದು. ನಾನಿಲ್ಲೇನು ಹಾಕ್ತಾಯಿಲ್ಲ. ನೋಡಿ, ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಾಗಿದೆ, ಕರೆಕ್ಟಾಗಿದೆ. ಇವಾಗ ನಾನಿಲ್ಲಿ ಸ್ಟವ್ ಆಫ್ ಮಾಡಿದ್ದೀನಿ. ನೋಡಿ, ರೆಡಿಯಾಗಿದೆ. ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಹಬ್ಬಕ್ಕೆ, ಸಂಕ್ರಾಂತಿ ಹಬ್ಬಕ್ಕೆ ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮಾಮೂಲಿ ಹೆಸರುಬೇಳೆ ಅಕ್ಕಿ ಹಾಕಿ ಮಾಡ್ತೀವಿ. ಈ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಅವರೆಕಾಳನ್ನ ಬಳಸಿ ನಾವು ಪೊಂಗಲ್ನ ಮಾಡ್ಕೊಳ್ಳೋಣ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ಎಲ್ಲ ವೀಡಿಯೋಸ್ನ ನೀವು ಮಿಸ್ ಮಾಡದೆ ನೋಡ್ಬೋದು. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು, ಬಾಯ್.